ಎಲ್ಲರಿಗೂ ನಮಸ್ಕಾರ. ನಾನು ಅರುಣ್ ಮೇಘರಾಜ್ ಸಿಂಗ್ರಿ ಅಂತ. ಇವತ್ತಿನ ದಿವಸ ಈಗ ಕರ್ನಾಟಕ ರಾಜ್ಯದಲ್ಲಿ ನಡೀತಿರ್ತಕ್ಕಂತಹ ವಿಶೇಷ ಮತದಾರರ ಪರಿಷ್ಕರಣೆ ಕುರಿತಂತೆ ನಮ್ಮ ಫಾರ್ಮ್ ಭರ್ತಿ ಮಾಡಲಿಕ್ಕೆ ನಮ್ಮ ಮತದಾರರಿಗೆ ಅನುಕೂಲ ಆಗಲಿ ಅಂತ ಒಂದು ಸಂಕ್ಷಿಪ್ತ ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಹಾಗಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಈ ಜೂನ್ 30ನೇ ತಾರೀಕಿನಿಂದ ಜುಲೈ 29ನೇ ತಾರೀಕುವರೆಗೆ ವಿಶೇಷ ಮತದಾರರ ಪರಿಷ್ಕರಣೆ ನಡೀತಾ ಇದೆ. ಅಂದ್ರೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಡೂಪ್ಲಿಕೇಟ್ ವೋಟ್ಸ್ ಗಳನ್ನ ಡಿಲೀಟ್ ಮಾಡ್ತಕ್ಕಂಥದ್ದು, ಸಾಧ್ಯವಾದಷ್ಟು ಮತದಾರರ ಪಟ್ಟಿಯನ್ನು ಫಿಲ್ಟರ್ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಮತದಾರರ ಪರಿಷ್ಕರಣೆ ನಡೀತಾ ಇದೆ. ನೀವು ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ, ಈಗ ಪ್ರತಿ ಮನೆಗೆ ಬೂತ್ ಲೆವೆಲ್ ಆಫೀಸರ್ಸ್, ಮತಗಟ್ಟೆ ಅಧಿಕಾರಿಗಳು ಭೇಟಿ ನೀಡಿ ಈ ರೀತಿ ಎನ್ಯುಮರೇಷನ್ ಫಾರ್ಮ್ ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ: ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ಅಥವಾ ಗಣತಿ ನಮೂನೆಯಲ್ಲಿ ನೀವು ಈಗಾಗಲೇ ಮತದಾರರಾಗಿದ್ರೆ ಸಮರ್ಪಕವಾದಂತ ಮಾಹಿತಿಯನ್ನ ಭರ್ತಿ ಮಾಡಿ ಮತಗಟ್ಟೆ ಅಧಿಕಾರಿಗಳಿಗೆ ಪುನಃ ವಾಪಸ್ ಕೊಟ್ರೆ ಮುಗಿತು, ನಿಮ್ಮ ಮತದಾನದ ಹಕ್ಕಿಗೆ ಯಾವುದೇ ತೊಂದರೆ ಇಲ್ಲ. ಈ ಒಂದು ಫಾರ್ಮ್ ಅನ್ನ ಭರ್ತಿ ಮಾಡೋ ಸಂದರ್ಭದಲ್ಲಿ ನೀವು ಯಾವುದೇ ದಾಖಲಾತಿಗಳನ್ನ ಇದರೊಂದಿಗೆ ಲಗತ್ತಿಸಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೋಡ್ರಿ ಸ್ನೇಹಿತರೆ, ಈ ಒಂದು ಮತದಾರರ ಒಂದು ಎನ್ಯುಮರೇಷನ್ ಫಾರ್ಮ್ ನ ನಮೂನೆ ಇದು. ಇದನ್ನ ನಾವು ಮೇಲಿನ ಒಂದು ಪಟ್ಟಿ ಏನಿದೆ ಅಲ್ಲ, ಅದನ್ನ ನಾವು ಪಾರ್ಟ್ ಎ ಅಂತ ಪರಿಗಣಿಸೋಣ, ಭಾಗ ಅ ಅಥವಾ ಭಾಗ 1 ಅಂತ ಪರಿಗಣಿಸೋಣ. ನಂತರದ ಒಂದು ಇದೆ ಅಲ್ಲ, ಇದನ್ನ ನಾವು ಭಾಗ ಬಿ, ಪಾರ್ಟ್ ಬಿ ಅಂತ ಪರಿಗಣಿಸೋಣ. ನಂತರದ ಒಂದು ಕಾಲಮ್ ಫಾರ್ಮ್ಯಾಟ್ ಇದೆ ಅಲ್ಲ, ಅದನ್ನು ನಾವು ಭಾಗ ಸಿ ಅಂತ ಪರಿಗಣಿಸಿ ಈಗ ಇದು ಪ್ರತಿಯೊಬ್ಬ ಮತದಾರನಿಗೂ ಅವರ ವಿವರಗಳನ್ನು ಒಳಗೊಂಡಂತಹ ಒಂದು ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಭಾವಚಿತ್ರ ಇರುತ್ತೆ, ನಮ್ಮ ಮತಗಟ್ಟೆ ಹೆಸರು, ನಮ್ಮ ಭಾಗ ಸಂಖ್ಯೆ, ನಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರು, ನಮ್ಮ ಮತದಾರರ ಪಟ್ಟಿಯಲ್ಲಿ ನಮ್ಮ ಮತ ಇರತಕ್ಕಂಥ ಅನುಕ್ರಮ ಸಂಖ್ಯೆ, ಈ ಎಲ್ಲ ವಿವರಗಳು ಭಾಗ 1ರಲ್ಲಿ ಇರುತ್ತೆ. ನಿಮಗೆ ಈಗ ಮತದಾರರ ಪಟ್ಟಿಯಲ್ಲಿ ಇರತಕ್ಕಂಥ ಭಾವಚಿತ್ರ ಒಂದು ವೇಳೆ ಇಷ್ಟ ಇರದೇ ಇದ್ರೆ ಇತ್ತೀಚಿನ ಭಾವಚಿತ್ರವನ್ನ ನೀವು ಲಗತ್ತಿಸಬಹುದು. ಇದು ಭಾಗ ಎ. ಹಾಗಿದ್ರೆ ನಿಮ್ಮದೇ ವಿವರಗಳನ್ನ ಭಾಗ ಸಿ ನಲ್ಲಿ ನೀವು ಭರ್ತಿ ಮಾಡಬೇಕಾಗುತ್ತೆ. ಮೊದಲು ಅಂದ್ರೆ ಜನ್ಮ ದಿನಾಂಕ, ಮೊದಲನೇ ಕಾಲಮ್ ಜನ್ಮ ದಿನಾಂಕ ಅಂತ ಇದೆ. ನಂತರ ಆಧಾರ್ ಸಂಖ್ಯೆ ತುಂಬೋದು ಸಹ ಐಚ್ಛಿಕ ಇದೆ, ಅದು ಕಂಪಲ್ಸರಿ ತುಂಬಬೇಕಂತೇನಿಲ್ಲ, ಆದ್ರೂ ತುಂಬಿದ್ರೆ ಯಾವುದೇ ತೊಂದರೆ ಇಲ್ಲ. ನಂತರ ನಿಮ್ಮ ಮೊಬೈಲ್ ಸಂಖ್ಯೆ, ಚಾಲ್ತಿಯಲ್ಲಿ ಇರತಕ್ಕಂಥ ಇತ್ತೀಚಿನ ಮೊಬೈಲ್ ಸಂಖ್ಯೆ, ನಿಮ್ಮ ತಂದೆ ಅಥವಾ ಪೋಷಕರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ. ಅಂದ್ರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ತಂದೆ ಅಥವಾ ತಾಯಿಯ ಗುರುತಿನ ಚೀಟಿ ಒಂದ್ ವೇಳೆ ಇದ್ರೆ ಅದರ ಸಂಖ್ಯೆಯನ್ನ ತುಂಬಬೇಕು. ತಾಯಿ ಮತ್ತು ಸಂಗಾತಿ, ಈ ವಿವರಗಳನ್ನ ನೀವು ಭಾಗ ಸಿ ನಲ್ಲಿ ನಿಮ್ಮದೇ ವಿವರಗಳನ್ನು ನೀವು ಭರ್ತಿ ಮಾಡ್ತೀರಿ. ಇಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಭಾಗ ಬಿ, ಪಾರ್ಟ್ ಬಿ ಬಗ್ಗೆ. ಪಾರ್ಟ್ ಬಿ ಅನ್ನ ನಾವು 2 ಪ್ರಕಾರಗಳಾಗಿ ನೋಡ್ತೀವಿ: ಪಾರ್ಟ್ ಬಿಯ ಎಡಬದಿ, ಪಾರ್ಟ್ ಬಿಯ ಬಲಬದಿ. ಹೇಗೆ? ಈಗ ಪಾರ್ಟ್ ಬಿ ಇದೆಯಲ್ಲ, ಅದರ ಎಡಬದಿಯಲ್ಲಿ ನಾವು ಯಾವ ಮಾಹಿತಿ ತುಂಬಬೇಕು ಅಂದ್ರೆ, ನಾವು 2002ರ ಸಮಯದಲ್ಲಿ ಮತದಾನವನ್ನ ಮಾಡಿದ್ರೆ ಅಥವಾ 2002ರ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇತ್ತು ಅಂದ್ರೆ ಆ ವಿವರಗಳನ್ನ ನಾವು ಪಾರ್ಟ್ ಬಿ ನ ಎಡಬದಿಯಲ್ಲಿ ತುಂಬಬೇಕಾಗುತ್ತೆ. ಅಂದ್ರೆ ನಮ್ಮ ಹೆಸರು ಏನಿತ್ತು ಆ ಮತದಾರ 2002ರ ಮತದಾರರ ಪಟ್ಟಿಯಲ್ಲಿ, ಅವಾಗಿನ ನಮ್ಮ ಮತದಾರರ ಚೀಟಿಯ ಗುರುತಿನ ಸಂಖ್ಯೆ, ನಮ್ಮ ಸಂಬಂಧಿಯ ಹೆಸರು, ತಂದೆ ಅಥವಾ ತಾಯಿ ಹೆಸರು, ಅವರೊಡನೆ ನಮ್ಮ ಸಂಬಂಧ, ಆಗ 2002ರಲ್ಲಿ ನಮ್ಮ ಜಿಲ್ಲೆ ಯಾವ್ದಾಗಿತ್ತು. ಅಂದ್ರೆ ಇತ್ತೀಚೆಗೆ ಕೆಲವೊಂದಿಷ್ಟು 2002ನೇ ಇಸ್ವಿ ನಂತರ ಕೆಲವೊಂದಿಷ್ಟು ಹೊಸ ಜಿಲ್ಲೆಗಳು ರಚನೆ ಆಗಿದ್ದಾವೆ. 2002ರ ಸಂದರ್ಭದಲ್ಲಿ ನೀವು ಮತದಾನ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಜಿಲ್ಲೆ ಯಾವ್ದಾಗಿತ್ತು, ಆ ಜಿಲ್ಲೆಯ ವಿವರಗಳು ಮತ್ತು ನಿಮ್ಮ ರಾಜ್ಯ ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು. 2008ರಲ್ಲಿ ವಿಧಾನಸಭಾ ಕ್ಷೇತ್ರ ಪುನರ್ವಿಂಗಡಣೆ ಆಗಿದೆ. ಹಾಗಾಗಿ 2002ರಲ್ಲಿ ನೀವು ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಮತದಾನ ಮಾಡಿದ್ರಿ ಅಂತಕ್ಕಂಥದ್ದನ್ನ ಆ ವಿವರವನ್ನು ತುಂಬಬೇಕು. ನಂತರ ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಅದರ ಸಂಖ್ಯೆ, ಭಾಗ ಸಂಖ್ಯೆ ಅಂದ್ರೆ ಬೂತ್ ಸಂಖ್ಯೆ. ನಂತರ ನಿಮ್ಮ ಮತದಾನದ ಒಂದು ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಎಷ್ಟನೇ ಅನುಕ್ರಮ ಸಂಖ್ಯೆಗಿತ್ತು ಅಂತಕ್ಕಂಥದ್ದನ್ನ ಇಲ್ಲಿ ತುಂಬಬೇಕಾಗತ್ತೆ. ಸೊ ಇದು ನಿಮ್ಮದೇ ವಿವರ 2002ರ ಒಂದು ಮತದಾರರ ಪಟ್ಟಿಯಲ್ಲಿದ್ದಂತೆ ನೀವು ತುಂಬಬೇಕಾಗತ್ತೆ. ಇದು ಎಡಬದಿ ಆಯ್ತು. ನೀವು ಒಂದು ಎಡಬದಿ ತುಂಬಬೇಕು, ಇಲ್ಲ ಬಲಬದಿ ನಿಮ್ಮ ವಿವರಗಳನ್ನು ತುಂಬಬೇಕಾಗತ್ತೆ. ಬಲಬದಿ ಏನ್ ತುಂಬಬೇಕು
ಹೇಳ್ತೇನೆ. ನೀವು 2002ರಲ್ಲಿ ಮತದಾನ ಮಾಡಿದ್ದಿಲ್ಲ ಅಂತಂತಂದ್ರೆ, ಅಥವಾ ನಿಮ್ಮ ಹೆಸರು 2002ನೇ ಇಸ್ವಿ ನಂತರ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಆಗಿದ್ರೆ, ನೀವು ಈ ಪಾರ್ಟ್ ಬಿ ನ ಬಲಬದಿಯಲ್ಲಿ ಕೆಲವೊಂದಿಷ್ಟು ವಿವರಗಳನ್ನು ತುಂಬಬೇಕಾಗತ್ತೆ. ಆ ವಿವರಗಳು ಏನಂದ್ರೆ, ನಿಮ್ಮ ಪೋಷಕರ ವಿವರಗಳನ್ನು ಅಲ್ಲಿ ತುಂಬಬೇಕಾಗತ್ತೆ. ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಅಜ್ಜ, ಈ ರೀತಿ ನಿಮ್ಮ ಸಂಬಂಧಿಯ ಹೆಸರನ್ನ ಇಲ್ಲಿ ಪಾರ್ಟ್ ಬಿ ನ ಬಲಬದಿಯಲ್ಲಿ ನೀವು ತುಂಬಬೇಕಾಗತ್ತೆ. ಅಂದ್ರೆ ಈಗಿನ ವಿವರಗಳಲ್ಲ, 2002ರ ಮತದಾರರ ಪಟ್ಟಿಯಲ್ಲಿದ್ದಂತೆ ನಿಮ್ಮ ಪೋಷಕರ ವಿವರಗಳನ್ನ ಪಾರ್ಟ್ ಬಿ ನ ಬಲಬದಿಯಲ್ಲಿ ನೀವು ತುಂಬಬೇಕಾಗತ್ತೆ. ಅಂದ್ರೆ ಹೆಸರು, ನಿಮ್ಮ ಸಂಬಂಧಿಯ ಹೆಸರು, ಅವರ ಗುರುತಿನ ಚೀಟಿ ಸಂಖ್ಯೆ, ಮತ್ತೆ ಸಂಬಂಧಿ ಹೆಸರು ಅಂತ ರಿಪೀಟ್ ಆಗಿದೆ, ಅವರೊಡನೆ ನಿಮ್ಮ ಸಂಬಂಧ ಏನು, ಮತ್ತು ನಿಮ್ಮ ಜಿಲ್ಲೆ ಯಾವ್ದಾಗಿತ್ತು ಆಗಿನ ಸಂದರ್ಭದಲ್ಲಿ, ನಿಮ್ಮ ರಾಜ್ಯ ಯಾವ್ದಾಗಿತ್ತು, ವಿಧಾನಸಭಾ ಕ್ಷೇತ್ರ ಯಾವ್ದಾಗಿತ್ತು, ಅಂದ್ರೆ ನಿಮ್ಮ ತಂದೆ ಅಥವಾ ತಾಯಿದು ಆ ಸಂದರ್ಭದಲ್ಲಿ ವಿಧಾನಸಭಾ ಕ್ಷೇತ್ರ ಯಾವ್ದಾಗಿತ್ತು, ಮತ್ತು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು, ಮತದಾನ ಮಾಡಿದ ಮತಗಟ್ಟೆಯ ಅನುಕ್ರಮ ಸಂಖ್ಯೆ ಆಗಿನ ಸಂದರ್ಭದಲ್ಲಿ, ಮತ್ತು ನಿಮ್ಮ ಪೋಷಕರ ಒಂದು ಹೆಸರು ಯಾವ ಅನುಕ್ರಮ ಸಂಖ್ಯೆಗೆ ಇತ್ತು ಆಗಿನ ಸಂದರ್ಭದಲ್ಲಿ, ಅದನ್ನ ಈ ಒಂದು ಪಾರ್ಟ್ ಬಿ ನ ಬಲಬದಿಯಲ್ಲಿ ನೀವು ತುಂಬಬೇಕಾಗತ್ತೆ. ಪಾರ್ಟ್ ಬಿ ಯಲ್ಲಿ ಎಡಬದಿ ಅಥವಾ ಬಲಬದಿ ಎರಡರಲ್ಲಿ ಒಂದ್ ಕಡೆ ನೀವು ತುಂಬಬೇಕು. ಎಡಬದಿ ನೀವು ಒಂದು ವೇಳೆ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿತ್ತು ಅಂದ್ರೆ ಎಡಬದಿಯಲ್ಲಿ ನಿಮ್ಮ ವಿವರಗಳನ್ನು ತುಂಬಬೇಕು. ಒಂದು ವೇಳೆ 2002ರ ನಂತರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ನೋಂದಣಿ ಆಗಿದ್ರೆ ನಿಮ್ಮ ಪೋಷಕರ ವಿವರಗಳನ್ನ ಬಲಬದಿ ತುಂಬಬೇಕು, ಎರಡು ಬದಿ ತುಂಬಾರ್ದು. ಹಾಗಾಗಿ ನೀವೊಂದು ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು. ಅಂದ್ರೆ ಈ ಎನುಮರೇಷನ್ ಫಾರ್ಮ್ ಅನ್ನ ಒಂದ್ಸಟ್ ಜೆರಾಕ್ಸ್ ಮಾಡಿಸಿ, ಜೆರಾಕ್ಸ್ ಮೇಲೆ ನಾನು ಹೇಳಿದ ಒಂದು ಕೆಲವೊಂದಿಷ್ಟು ಕ್ರಮಗಳನ್ನು ಅನುಸರಿಸಿ ನಿಮ್ಮ ಫಾರ್ಮ್ ಅನ್ನ ಭರ್ತಿ ಮಾಡಿ BLO ಅವರ ಸಮಕ್ಷಮಯದನ್ನ ವಿಚಾರಿಸಿ ಎಲ್ಲ ಸರಿ ಇದೆ ಅಂತಂದ್ರೆ ಅದೇ ವಿವರಗಳನ್ನ ನಿಮ್ಮ ಮೂಲ ಎನುಮರೇಷನ್ ಫಾರ್ಮ್ ನಲ್ಲಿ ಭರ್ತಿ ಮಾಡಿ 2 ಪ್ರತಿಗಳನ್ನು ಭರ್ತಿ ಮಾಡಿ BLO ಅವರ ಹತ್ರ ಸಬ್ಮಿಟ್ ಮಾಡಿದ್ರೆ ಮುಗಿದೋಯ್ತು. ನಂತರ ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿ ಪ್ರಕಟ ಆಗತ್ತೆ. ಆ ಸಂದರ್ಭದಲ್ಲಿ ಆ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದಿಲ್ಲ ಅಂತಂದ್ರೆ ಚುನಾವಣಾಧಿಕಾರಿಗಳು ನಿಮಗೆ ನೋಟಿಸ್ ಕೊಡ್ತಾರೆ. ಕೊಟ್ಟು ನಿಮ್ಮ ಮತದಾನದ ಹಕ್ಕನ್ನ ಕಾಪಾಡಿಕೊಳ್ಳಿಕ್ಕೆ ಇಂಥ ಒಂದು ದಾಖಲಾತಿಗಳನ್ನು ಸಲ್ಲಿಸಿ ಅಂತ ಹೇಳ್ತಾರೆ. ಆಗಿನ ಸಂದರ್ಭದಲ್ಲಿ ಅವ್ರು ಯಾವ ದಾಖಲಾತಿಗಳನ್ನು ಕೇಳ್ತಾರೆ ಆ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ನಿಮ್ಮ ಒಂದು ಮತದಾನದ ಹಕ್ಕನ್ನ ನೀವು ಕಾಪಿಟ್ಕೋಬಹುದು ಮತ್ತು ಭದ್ರಪಡಿಸ್ಕೋಬಹುದು. ಹಾಗಾಗಿ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನಿಮಗೆ ಎನುಮರೇಷನ್ ಫಾರ್ಮ್ ಅನ್ನ ಭರ್ತಿ ಮಾಡಲಿಕ್ಕೆ ಸಹಾಯ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.